ನಮಸ್ಕಾರ. ನಮ್ಮ ನಮ್ಮ ಭಾರತದ ಇಂಡಿಯಾದ ನನ್ನ ಸ್ನೇಹಿತರಿಗೆ ಧರ್ಮಸ್ಥಳ ಅಂದರೆ ವೀರೇಂದ್ರ ಹೆಗ್ಗಡೆ ಅಂದರೆ ನಂಗೆ ತುಂಬ ಇಷ್ಟ. ಅವರ ಫೋಟೋ ಇಟ್ಟು ಅಲ್ಲಿ ದೇವರ ಫೋಟೋ ಇಟ್ಟು ನಾನು ಪೂಜೆ ಕೂಡ ಮಾಡ್ತಾಯಿದ್ದೆ. ಆದರೆ ಮನೆಯಲ್ಲಿ ಅಸಮಾಧಾನ ಕಾರಣ ಈ ಕ್ರೈಸ್ತರು ಓನರ್ ಅವರಿಗೆ ಧರ್ಮಸ್ಥಳನ ಕಂಡ್ರೆ ಆಗಲ್ಲ. ವಿಶೇಷವಾಗಿ ಇದೆ ನಮ್ಮ ಹಿಂದೂಗಳಿಗೇ ಧರ್ಮಸ್ಥಳ ಕಂಡ್ರೆ ಆಗಲ್ಲ. ಅದರ ಮಧ್ಯದಲ್ಲಿ ಪುನಃ ಏನೋ ಆ ಹುಡುಗಿ ಒಬ್ಬಳು ಸೌಜನ್ಯ ಹುಡುಗಿ ಕೊಲೆಯಾಗಿ ಹೋದಳು. ಇದಕ್ಕೆ ಕಾರಣ ಕಾಮುಕರ ನಿಜ. ಇದರಲ್ಲಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರದ್ದು ಕೈವಾಡ ಇದೆ ಅನ್ನೋದು ಎಲ್ಲರಿಗೂ ಸಂಶಯ. ಸಮೀರ್ ಅವ್ರಿಗೆ ನಾನೇ ಸಪ್ರೇಟಾಗಿ ಸಪೋರ್ಟ್ ಮಾಡಿ ಮಾತಾಡಿದ್ದೆ, ನಮಗೆ ಧರ್ಮಸ್ಥಳ ಬೇಡ, ನೀನು ಹೇಳೋದೇ ಕರೆಕ್ಟ್ ಎಂಬುದಾಗಿ. ಸಮೀರ್ ಅವರು ಮುಸ್ಲಿಮ್ನವರು ತಾನೇ, ಮುಸ್ಲಿಮ್ನವರು ನಮ್ಮ ಬಗ್ಗೆ ಹಿಂದೂಗಳಿಗೆ ಏನು ಅನ್ನಬಾರ್ದು. ಮುಸ್ಲಿಮ್ನವರು ನಮಗೆ ನ್ಯಾಯ ಕೊಡೋದೇ ಬೇಡ. ಈ ಮುಸ್ಲಿಮ್ನವರು ಮತ್ತು ಕ್ರಿಶ್ಚಿಯನ್ಸ್ನವರು ಎಲ್ಲಿ ಏನು ಅನ್ಯಾಯ ಆದರೂ ನಮಗೆ ನ್ಯಾಯ ಕೊಡಲಿಕ್ಕೆ ಬರೋದು ಬೇಡ. ನಮ್ಮ ಇಂಡಿಯಾದ ಹಿಂದೂಗಳೇ ನೋಡ್ಕೊಳ್ಳಿ ಅದನ್ನು. ನಾನು ವೀರೇಂದ್ರ ಹೆಗ್ಗಡೆ ಅವರ ಭಾಷಣ ನೋಡಿ ಬೇಸರ ಆಯಿತು. ಹೌದಪ್ಪ, ಈ ಸಮೀರ್ಗೆ ಯಾಕೆ ತಲೆ ಬೀಸಿ ಅವ್ರನ್ನ ಮನೆಯವರು ಸೌಜನ್ಯನ ಮನೆಯವರು ನೋಡ್ಕೊಳ್ಬೇಕಿದ್ದನ್ನು. ಇದು ಬಿಟ್ಟು ಇವನು ಯಾಕೆ ಮಾತಾಡಬೇಕು? ಸೌಜನ್ಯ ಮನೆಯವರು ಸುಮ್ಮನೆ ಇದ್ದಾರೆ, ಇದನ್ನು ಯಾಕೆ ಕೆಣಕಬೇಕು ಹೇಳಿ ಮೊಬೈಲ್ನಲ್ಲಿ ಟಿ ಮುಂದೆಲ್ಲ. ಇದೆಲ್ಲ ನಮಗೂ ಇಷ್ಟ ಆಗಲ್ಲ. ಸಮೀರ್ ನೀನು ಬಾಯಿ ಮುಚ್ಚಿ ಕೂತ್ಕೋ. ವೀರೇಂದ್ರ ಹೆಗ್ಗಡೆ ಬಗ್ಗೆ ಏನು ಮಾತಾಡಬೇಡ. ತುಂಬ ವರ್ಷದ ಹಿಂದೆ ಈಗ ಯಾಕೆ ಅದನ್ನು ತೆಗಿತಾ ಇದ್ದಿ? ಮೊದಲೇ ಈ ಧರ್ಮಸ್ಥಳ ಕಂಡ್ರೆ ಆಗಲ್ಲ. ಅದರ ಮಧ್ಯೆ ನೀನು ಏನೇನು ಅನ್ಬೇಡ. ಹೋದ್ಲು, ಅವಳು ಜಾಗ್ರತೆ ಮಾಡ್ಕೊಳ್ಬೇಕಿತ್ತು. ಯಾಕೆ ಆ ಪ್ಲೇಸಿಗೆ ಹೋಗಬೇಕಿತ್ತು? ಅವಳ ಕಾಡಿಗೆ ಅವಳದು ತಪ್ಪು. ಮನೆಗೆ ಸೀದಾ ಬರಬೇಕು ಓದಿಕೊಂಡು. ಯೌವನದ ಹೊಳೆಯಲ್ಲಿ ಈಜಾಡಿದ್ದಾರೆ ಎಂಬುದಕ್ಕೊಂದು ಹಾಡಿದೆ ಅಲ್ವಾ? ಯೌವನದಲ್ಲಿ ಎಲ್ಲ ಮಕ್ಕಳು ಈಜಾಡಿಕೊಂಡು ಜೀವನ ಹಾಳು ಮಾಡ್ತಾರೆ. ಯೌವನ ಇದೆ ಅಂತೇಳಿ ಇಂಥ ಕಾಮುಕರ ಕೈಗೆ ಸಿಕ್ಕಿ ಬೀಳ್ತಾರೆ. ಕೊನೆಗೆ ಯಾರ ಹೆಸರು ಈಗ ಹೇಳೋದಿದ್ರೆ ಅವರ ಬಗ್ಗೆ ಕೊಂದವರ ಬಗ್ಗೆನೇ ಹೇಳು. ಧರ್ಮಸ್ಥಳದ ಬಗ್ಗೆ ಹೇಳಬೇಡ, ವೀರೇಂದ್ರ ಹೆಗ್ಗಡೆ ಹೇಳಬೇಡ. ವೀರೇಂದ್ರ ಹೆಗ್ಗಡೆ ಅವರೇ ಕೊಂದಿದ್ರೆ ಕೂಡ ಏನೂ ಮಾಡೋಕ್ಕಾಗಲ್ಲ. ಅವ್ರು ನಮಗೆ ಎಲ್ಲರಿಗೂ ಬೇಕಾದವರೇ. ಯಾಕಂದರೆ ಅವರು ಯಾವುದೋ ಕಾರಣ ಏನೋ ಆಗಿರ್ಬೋದು. ಆ ಹುಡುಗಿ ಇನ್ನು ಆ ರೀತಿ ಕೊಲ್ಲಿಕ್ಕೆ ಅವರು ಸಾಧ್ಯ ಇಲ್ಲ. ಆ ರೀತಿ ಕಿಚ್ಚಿ ಎಲ್ಲ ಕೊಲ್ಲಿಕ್ಕೆ ಅಂತವರು ಸಾಧ್ಯವೇ ಇಲ್ಲ. ವೀರೇಂದ್ರ ಹೆಗ್ಗಡೆ ಅವರು ಬೇರೆ ಯಾರೂ ಕಾಡಲ್ಲಿ ಕದಿಯುವ ಕಳ್ಳರು ಏನೋ ಮಾಡಿರ್ಬೋದು. ಆಮೇಲೆ ಬೇರೆ ಹುಡುಗನ ಬಗ್ಗೆ ಜೈಲಿಗೆ ಹಾಕಿದ್ರು ಪೊಲೀಸ್ನವರು. ಅವನಿಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದರು ಕೇಳಿದರು. ಅವನಲ್ಲ ಅಂತೇಳಿ ಹೇಗೆ ಗೊತ್ತು ಅವನಲ್ಲ ಅಂತೇಳಿ? ಅವನ್ಯಾಕೆ ಆ ಕಾಡಲ್ಲಿ ಬಂದು ಕೂತ್ಕೊಳ್ಬೇಕು? ಅವನಿಗೆ ಮನೆ ಇತ್ತು ತಾನೇ. ಸುಮ್ಮನೆ ಕೆಣಕು ಬೇಡ, ಹಾಳು ಮಾಡಬೇಡ. ಸತ್ತು ಹೋದವಳ ಬಗ್ಗೆ ಅವರ ಮನೆಯವರು ನ್ಯಾಯ ಬೇಕು ಅಂತಂದ್ರೆ ಮನೆಯವರು ಹೋರಾಟ ಮಾಡಲಿ. ನೀನು ಸಮೀರ್ ನೀನು ಮುಸ್ಲಿಮ್ ಹೆಸರು, ನೀನು ಮುಸ್ಲಿಮ್ ಆಗಿರಬೇಕು. ಹಿಂದೂಗಳಿಗೆ ನ್ಯಾಯ ಕೊಡಲಿಕ್ಕೆ ಹೋಗಬೇಡ, ನಿನಗೇನು ತೊಂದರೆ ಆಗುತ್ತೆ. ಬಾಯಿ ಮುಚ್ಚುಕೋ ಸಮೀರ್. ಇನ್ನು ಮುಂದೆ ನೀನು ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಬಗ್ಗೆ ಏನು ಅನ್ಬೇಡ. ನಮಗೆ ಯಾಕೋ ತುಂಬ ಬೇಸರ ಆಗೋಯಿತು. ನಮ್ಮ ಧರ್ಮಸ್ಥಳದ ಹೆಸರು ಹಾಳು ಮಾಡಬೇಕಂತೇಳಿ ಜನರು ಹೋರಾಟ ಮಾಡ್ತಾರೆ ಅನ್ನೋದಾಗ ಇವರಿಂದ ಎಷ್ಟು ಜನರಿಗೆ ಒಳ್ಳೆಯದಾಗಿತ್ತು. ನನಗೊಂದು ಕಾಲದಲ್ಲಿ ಒಳ್ಳೆಯದಾಗಿತ್ತು. ಯೂನಿಫಾರ್ಮಿ ಇಲ್ಲದಾಗ ಅವರೇ ಹಣ ಕೊಟ್ಟಿದ್ದರು. ಅಲ್ಲಿ ಎಷ್ಟೋ ಸಲ ಹೋಗಿದ್ದೆ ನಾನು. ಅದರ ಮೇಲೆ ಮುಸ್ಲಿಮವರಿಗೆ ಕ್ರಿಶ್ಚಿಯನವ್ರಿಗೆ ಕಣ್ಣಿರೋದು ನಿಜ. ನಮ್ಮ ಹಿಂದೂಗಳು ಹೋದರೆ ನಮಗೆ ಯಾರಿಗೂ ಒಳ್ಳೆಯದಾಗಲ್ಲ. ನಾವು ಏನೋ ಧರ್ಮ ಇಲ್ಲದ ಮನುಷ್ಯರೆಲ್ಲ ಒಂದೇ, ಆ ಧರ್ಮ ಇಲ್ಲ ಈ ಧರ್ಮ ಇಲ್ಲ ಅಂತ ನಾವು ಅವ್ರ ಜೊತೆ ಸ್ನೇಹ ಇಟ್ಕೊಳ್ಳೋದು ನಮ್ಮದು ತಪ್ಪು. ದಯವಿಟ್ಟು ವೀರೇಂದ್ರ ಹೆಗ್ಗಡೆ ಅವರು ನನ್ನನ್ನು ಕ್ಷಮಿಸಿ. ನಿಮಗೇನು ಅನ್ಯಾಯ ಆಗೋದು ಬೇಡ. ನನ್ನದು ಇದೇ ನಮ್ಮ ಧರ್ಮಸ್ಥಳ ಮಂಜುನಾಥ ಪ್ರಾರ್ಥನೆ.